चतुर्भुजम् प्रसन्नवदनं ध्यायेत् सर्वविघ्नोपशान्तये। ನನ್ನ ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಕನ್ನಡದ ವರನಟ, ನಟ ಸಾರ್ವಭೌಮ, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್ಗೆ ನಮ್ಮ ನಮನ. ಅವರ ಅಭಿಮಾನಿಯಾಗಿ, ಅವರ ಭಕ್ತನಾಗಿ, ಅವರ ನಟನೆಯನ್ನ ಮಾಡ್ತಾ ಪ್ರೇಕ್ಷಕನ ರಂಜಿಸ್ತಾ ಬಂದವರು ಹಾವೇರಿ ಜಿಲ್ಲೆಯ ದೇವಗಿರಿಯಲ್ಲಿ ಹುಟ್ಟಿರುವ ಅಶೋಕ್ ಬಸ್ತಿ. ತನ್ನ 14ನೇ ವರ್ಷದಲ್ಲಿ ಅಶೋಕ್ ಬಸ್ತಿಯವರು ರಂಗಭೂಮಿ ಪ್ರವೇಶ ಮಾಡಿದರು. ಅಲ್ಲಿ ಅವರಿಗೆ ಸಿಕ್ಕಿದ ಗುರುಗಳೇ ಎಲಿವಾಲ್ ಸಿದ್ದಯ್ಯನವರು. ತೆರೆಯ ಹಿಂದೆ 10 ವರ್ಷ ಕೆಲಸ ಮಾಡಿದ್ರು. ಒಂದು ದಿನ ಗುರುಗಳಾದ ಎಲಿವಾಲ್ ಸಿದ್ದಯ್ಯನವರು ಒಂದು ಮಾತು ಹೇಳಿದ್ರು. ನನ್ನ ಶಿಷ್ಯನಾಗಿ ನಟಿಸಿದವನು ಯಾರು ಗೊತ್ತೇ? ಅಶೋಕ್ ಬಸ್ತಿ. ಹೇಳಿ ಗುರುಗಳೇ, ನೀನು ರಾಜ್ಕುಮಾರ್ ಕಂಡಂಗೆ ಕಾಣ್ತಿ. ಎಲ್ಲಿ ಮೇಕಪ್ ಹಾಕೋ? ತಡಿಪ, ಮೊದಲು ಮೇಕಪ್ಗೆ ಬೊಟ್ಟು ನಾನೇ ಇಡ್ತೀನಿ. ಅಂದು ಬಣ್ಣ ಹಾಕಿದಾಗ ಪಯಣ ಪ್ರಾರಂಭವಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರಗಳ ಮುಖಾಂತರ ಜನಗಳನ್ನು ರಂಜಿಸೋದಕ್ಕೆ ಕರ್ನಾಟಕದಾದ್ಯಂತ ತಮ್ಮ ಪಯಣ. ಅದೆಷ್ಟೇ ನಿಷ್ಠೆ ಇರುವಂಥ ಇನ್ಸ್ಪೆಕ್ಟರ್ ಪಾತ್ರ ಆಗಿರಲಿ, ಜನಗಳನ್ನು ರಂಜಿಸೋದಕ್ಕೆ ಕಷ್ಟವಾದ ಮಯೂರನ ಪಾತ್ರ ಕೂಡ ಅಶೋಕ್ ಬಸ್ತಿ ಮಾಡಿದ್ರು. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಏನಂದೆ ನೀನವನ್ನ? ಏನಂದೆ ನೀನವನ್ನ? ಹೆಣ್ಣನ್ನ ಸೂಳೆ ಮಾಡಿದವ್ರು ಯಾರು? ನಿನ್ನಂಥ ಚಂಡಾಲ್ ಗಂಡಸರು. ಹೆಣ್ಣು ಜನ್ಮ ಕೊಡೋ ತಾಯಿ ಕಣೋ. ಮೊದಲು ಅವಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ, ಉದ್ಧಾರ ಆಗ್ತೀರಾ. ಅಶೋಕ್ ಬಸ್ತಿಯವರು ಡಾಕ್ಟರ್ ರಾಜ್ಕುಮಾರ್ ತದ್ರೂಪಿ ತರ ಕಾಣಕ್ಕೆ ಪ್ರಾರಂಭವಾಯಿತು. ಚಪ್ಪಾಳೆ ಬಂತು, ಮೆಚ್ಚುಗೆಗಳು ಬಂತು. ಎಲ್ಲ ಕಡೆ ಅಶೋಕ್ ಬಸ್ತಿ ಬನ್ನಿ, ಅಶೋಕ್ ಬಸ್ತಿ ಬನ್ನಿ ಅಂತ ಹೇಳಿದ್ರು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದ್ಧೂರಿ ವಸ್ತ್ರಗಳನ್ನು ಹಾಕಿದ್ದಾರೆ. ಅದನ್ನ ಎಲ್ಲಿಂದ ಹೊಲಿಸೋದು? ದುಡ್ಡೆಲ್ಲಿಂದ? ಆ ಸಂಪತ್ತಿಗೆ ಒಂದು ಸವಾಲ್ ಬಂತು. ನಿಜ ಸಾವುಕಾರ, ಯಾವ ಸಂಪತ್ತಿಂದ ಸೊಕ್ಕೆ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇದೆಯೋ ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ತನ್ನ 4 ಎಕರೆ ಜಮೀನನ್ನ ಮಾರಿ ಅವತ್ತು ಬಟ್ಟೆಗಳನ್ನ ಹೊಲಿಸಿದ್ರು. ಇದು ಪ್ರಾರಂಭವಾಯಿತು ಸಂಪತ್ತಿಗೆನೆ ಒಂದು ಸವಾಲ್. ಆದರೆ ಪಾತ್ರಗಳು ಮಾಡಬೇಕಾದ್ರೆ ಬಹಳನೇ ಕಷ್ಟ ಆಗುತ್ತಲ್ವಾ ಅಂತ ಯೋಚನೆ ಮಾಡ್ತೀರಾ? ಶ್ರದ್ಧೆ ಎಲ್ಲಿದೆಯೋ ಅಲ್ಲಿ ಎಲ್ಲ ಇರುತ್ತೆ.
ಪ್ರೇಕ್ಷಕರನ್ನ ಬೆರಗೊಳಿಸ್ತು. ಚಪ್ಪಾಳೆಗಳ ಸುರಿಮಳೆ ಬಂತು. ಇದಾಗಿದ್ದು ಶ್ರದ್ಧೆಯಿಂದ. ಕರ್ತವ್ಯವೇ ದೇವರು, ಶ್ರದ್ಧೆಯೇ ಪೂಜೆ, ಗುರು ಹಿರಿಯರಲ್ಲಿ ಭಕ್ತಿ, ಎಲ್ಲರೊಡನೆ ವಿನಯ, ಸರಳ ಜೀವನ ಶೈಲಿ, ಸದಾ ಶಾಂತಿಗಾಗಿ ಹಂಬಲ. ಇದೆಲ್ಲ ಡಾಕ್ಟರ್ ರಾಜ್ಕುಮಾರಲ್ಲಿದ್ದ ಗುಣ. ಆ ಗುಣಗಳನ್ನೆಲ್ಲ ಅನುಕರಣೆ ಮಾಡ್ತಾ ಬಂದರು ಅಶೋಕ್ ಬಸ್ತಿ. ಅದಕ್ಕೆ ಅವರು ಮಾಡಿರೋ ಪಾತ್ರಗಳನ್ನೆಲ್ಲ ಅನುಕರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅರೇಬಿಯಾದಿಂದ ಬರುವ ಕುದುರೆಗಳಿಗಾಗಿ ತಡವಾಗಿದೆಯೋ ಅಥವಾ ನಮಗಾಗಿ ಬಂದ ಕುದುರೆಗಳನ್ನು ನಮ್ಮ ಶತ್ರುಗಳಾದ ಬಿಜಾಪುರದ ಸುಲ್ತಾನರಿಗೆ ಒದಗಿಸಿದ್ದರಿಂದ ತಡವಾಗಿದೆಯೋ? ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ಪೌರಾಣಿಕ ಪಾತ್ರಗಳು ಮಾತ್ರವಲ್ಲ, ನಿಷ್ಠಾವಂತ ಫಾರೆಸ್ಟ್ ಆಫೀಸರ್ ಪಾತ್ರಗಳನ್ನು ಕೂಡ ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ರು. ಅದನ್ನು ಕೂಡ ಅಶೋಕ್ ಬಸ್ತಿ ಅನುಕರಣೆ ಮಾಡಿದ್ರು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ರಂಗಭೂಮಿ ಮೇಲೆ ಸಾವಿರಾರು ಲಕ್ಷಾಂತರ ಪ್ರೇಕ್ಷಕರನ್ನ ರಂಜಿಸೋದು ಮಾತ್ರ ಅಲ್ಲ, ಸಾಕ್ಷಾತ್ ವರನಟ ಡಾಕ್ಟರ್ ರಾಜ್ಕುಮಾರ್ ಮುಂದೆ ಅಶೋಕ್ ಬಸ್ತಿ ಪಾತ್ರ ಮಾಡುವಂತ ಅವಕಾಶನ ಗಿಟ್ಟಿಸ್ಕೊಂಡ್ರು. ಅಶೋಕ್ ಬಸ್ತಿನ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಶ್ಚರ್ಯ, ಆಶ್ಚರ್ಯ, ಆಶ್ಚರ್ಯ. ಒಬ್ಬರ ಹಾಗೆ ಮತ್ತೊಬ್ಬರಿರೋ ವೈಶಿಷ್ಟ್ಯ ಇವತ್ತು ನೋಡಿದ ಹಾಗಾಯ್ತು. ಡಾಕ್ಟರ್ ರಾಜ್ಕುಮಾರ್ ಮಹಾನ್ ರಂಗಭೂಮಿ ನಟ. ಅಶೋಕ್ ಬಸ್ತಿಗೆ ರಂಗಭೂಮಿ ಅಂದ್ರೆ ಪಂಚಪ್ರಾಣ. ಅಳ್ಬ್ಯಾಡ್ ಕಣೆ ಸುಮ್ಕಿ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕಿರಿ ಈ ಕುರುಬನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕಿರಿ. ವೀರನಂತ ಸೂರನಂತ ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ? ಎಳೆ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ, ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಅದ್ದುತ್ತೀನಿ, ಶಾಲೆನಾದ್ರೂ ಕೊಡ್ತೀನಿ, ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಉತ್ತಮ ಗೀತೆಯಲ್ಲಿ ಒಂದು ನಾದಮಯ ಕೂಡ. ಅಶೋಕ್ ಬಸ್ತಿ ಕೂಡ ನಾದಮಯ ಅಂತ ಕಷ್ಟವಾದ ಹಾಡನ್ನ ಅನುಕರಣೆ ಮಾಡೋ ಪ್ರಯತ್ನ ಪಟ್ಟರು. ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು. ಕನ್ನಡ ಭಾಷೆ ಮಾತ್ರ ಬರುವಂತ ಅಶೋಕ್ ಬಸ್ತಿ ಅವರು ಡಾಕ್ಟರ್ ರಾಜ್ಕುಮಾರ್ನ ತುಂಬಾ ಚೆನ್ನಾಗಿ ಅನುಕರಣೆ ಮಾಡ್ತಾರೆ. ಯಾವ್ದು ಚೆನ್ನಾಗಿರೋದಲ್ಲ, ಚೆನ್ನಾಗಿ ನೋಡೋರು ಇರೋದ್ರಿಂದ ಎಲ್ಲ ಚೆನ್ನಾಗಿರೋದು. ನನಗೇನು ಗೊತ್ತಿಲ್ಲ ಅಂದ್ರೆ ನಿಮ್ಮಂಥವ್ರು ಹೇಳ್ಕೊಡ್ತಾರೆ ಸರ್. ನನಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ರೆ ನಿಂತ ನೀರಾಗಿ ಹೋಗ್ತೀವಿ. ಎಲ್ಲರೂ ಹೇಳ್ಕೊಟ್ರೆ ನಾವೇನ್ ಬೇಕಾದ್ರೂ ಕಲಿಬೋದಲ್ವಾ ಸರ್? ಧ್ವನಿಯ ಏರಿಳಿತ, ಭಾವಗರ್ಭಿತ ಧ್ವನಿಯೊಂದಿಗೆ ಸಂಭಾಷಣೆ ಹೇಳುವ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡಿಯೇ ಕಲ್ತಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಗಿರಿಕನ್ಯೆ ಚಿತ್ರದ ಅನುಕರಣೆಯನ್ನ ಮಾಡಿ ಇವತ್ತು ಪ್ರೇಕ್ಷಕರನ್ನ ರಂಜಿಸ್ತಾರೆ ಅಶೋಕ್ ಬಸ್ತಿ. ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ, ಥೈ 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 ಬಂಗಾರಿ, ಅಲ್ಲ
ಅಲ್ಲಲ್ಲ ಸೈ 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 ಎನ್ನು ಸಿಂಗಾರಿ, ಬೆಟ್ಟದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ವಯ್ಯಾರಿ, ಆಡಿನಲಿ ನಲಿ ಮಯೂರಿ, ಆಡಿನಲಿ ನಲಿ ಮಯೂರಿ, ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ, ಥೈ 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 ಬಂಗಾರಿ. ಅಶೋಕ್ ಬಸ್ತಿಯವರು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ವೇದಿಕೆ ಮೇಲೆ ಪ್ರೇಕ್ಷಕರನ್ನ ರಂಜಿಸ್ತಾ ಬಂದರು. ಕೃಷ್ಣದೇವರಾಯನ 500ನೇ ಪಟ್ಟಾಭಿಷೇಕ ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಅನೇಕ ಗಣ್ಯರು ಹಾಗೂ ಕರ್ನಾಟಕದ ಅನೇಕ ಗಣ್ಯರು ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು ಅಶೋಕ್ ಬಸ್ತಿಯವರ ಪಾತ್ರವನ್ನು ನೋಡಿ. ಅದು ನಮ್ಮ ಅಶೋಕ್ ಬಸ್ತಿ. ಅಶೋಕ್ ಬಸ್ತಿಯವರು ವರ್ಷವಿಡೀ ರಾಜ್ಕುಮಾರ್ ಪಾತ್ರದಲ್ಲಿ ಪ್ರೇಕ್ಷಕರನ್ನ ರಂಜಿಸ್ತಾ ಬರ್ತಾರೆ. ಆದರೆ ವರ್ಷದಲ್ಲಿ ಒಂದು ದಿನ ರಾಜ್ಕುಮಾರ್ ಹೆಸರಿನಲ್ಲಿ ಒಂದು ದೊಡ್ಡ ಸಮಾರಂಭವನ್ನೇ ಮಾಡ್ತಾರೆ. ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಾನ್ ವ್ಯಕ್ತಿಗಳಿಗೆ ಸನ್ಮಾನ ಮಾಡುವ ಕೆಲಸ ಇದು ಇವರು ಮಾಡುವ ಅನೇಕ ಸಮಾಜ ಸೇವೆಯಲ್ಲಿ ಒಂದು. ಈ ಗರಡಿಯಲ್ಲಿ ಪಳಗೋದಿಕ್ಕೆ ಬಂದವರೇ ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಉಪೇಂದ್ರ, ಜೂನಿಯರ್ ಶಿವರಾಜ್ ಕುಮಾರ್ ಇವರನ್ನೆಲ್ಲ ಕಟ್ಟಿ ಒಂದು ತಂಡವನ್ನು ಮಾಡಿ ಒಂದು ಕಂಪನಿಯನ್ನು ನಡೆಸಿ 10-20 ಜನ ಸಂಗೀತ ಎಲ್ಲ ಸೇರಿ ಪಯಣ ಪ್ರಾರಂಭವಾಯಿತು ಕರ್ನಾಟಕದುದ್ದಗಲಕ್ಕೂ. ಆಶ್ಚರ್ಯ ಅಂದ್ರೆ ಅಶೋಕ್ ಬಸ್ತಿ ರಾಜ್ಕುಮಾರ್ ಅವ್ರನ್ನ ಅನುಕರಣೆ ಮಾಡಿದ್ರೆ ಅವರ ಮಗ ರಾಘವೇಂದ್ರ ಅಶೋಕ್ ಬಸ್ತಿ ಪುನೀತ್ ರಾಜ್ಕುಮಾರ್ ಅವರ ಅನುಕರಣೆ ಮಾಡ್ತಾರೆ. ಅಪ್ಪ ಮಗ ಇಬ್ಬರು ಪ್ರೇಕ್ಷಕರನ್ನ ರಂಜಿಸ್ತಾ ಬಂದಿದ್ದಾರೆ. ಒಂದು ಸಲ ಏನಾಗಲ್ಲ ಐ ಲವ್ ಯು ಅಂತ ಒಮ್ಮೆ ಕರ್ನಾಟಕದ ಪ್ರೇಕ್ಷಕರು ಅಭಿಮಾನಿಗಳು ಅಶೋಕ್ ಬಸ್ತಿಯವರಿಗೆ ಹೊಡೆದ ಚಪ್ಪಾಳೆ, ತೋರಿಸಿದ ಪ್ರೀತಿ ಅವರೆಂದು ಮರ್ತಿಲ್ಲ, ಮರೆಯೋದು ಇಲ್ಲ. ಅದಕ್ಕೆ ಅವರು ತಮ್ಮ ಮನೆಗೆ ಹೆಸರಿಟ್ಟಿದ್ದಾರೆ ಅಭಿಮಾನಿ ದೇವರ ಕೃಪಾ. ಅಭಿಮಾನಿ ದೇವರ ಕೃಪಾ ಇವರ ತಂಡ ಓಡಾಡೋ ವಾಹನಕ್ಕೂ ಕೂಡ ಇದೇ ಹೆಸರು. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರಗಳನ್ನ ಅನುಕರಣೆ ಮಾಡೋದಕ್ಕಿಂತ ಮುಂಚೆ ತಾವೇನ್ ಮಾಡ್ತಿದ್ರಿ? ದನ ಕಾಯ್ತಿದ್ದೆ. ದನ ಯಾಕೆ ಕಾಯ್ತಿದ್ರಿ? ಕೆಲಸ ಸಿಗ್ಲಿಲ್ವಾ? ಸಿಕ್ತು. ಲೋಟ ತೊಳೆಯೋದು. ಲೋಟ ಯಾಕೆ ತೊಳೆದ್ರಿ? ಓದ್ಮೇಲಕ್ಕೆ. ಯಾಕೆ ಓದ್ಲಿಲ್ಲ? ಒಟ್ಟಿಗಿಟ್ಟಿಲ್ಲದಕ್ಕೆ. ಯಾಕೆ ಒಟ್ಟಿಗಿಟ್ಟಿಲ್ಲ? ಹೊಡೆದಾಗ್ಬಿಟ್ಟಿದ್ದಕ್ಕೆ. ಅಶೋಕ್ ಬಸ್ತಿಯವರು ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತ ದೇಶದಲ್ಲಿ ಮಾತ್ರವಲ್ಲ, ವಿದೇಶದಲ್ಲೂ ತಮ್ಮ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನೀಡ್ತಾ ಬಂದಿದ್ದಾರೆ. ಹೊರನಾಡ ಕನ್ನಡಿಗರನ್ನ ರಂಜಿಸ್ತಾ ಇರೋ ಅಶೋಕ್ ಬಸ್ತಿ. ಹಾವೇರಿ ಜಿಲ್ಲೆಯ ದೇವಗಿರಿಯಲ್ಲಿ ಹುಟ್ಟಿರುವ ಅಶೋಕ್ ಬಸ್ತಿ. Sakata